ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ನಡೆದು ಬಂದ ದಾರಿ. ಇಂದು ಒಂದು ಪಯಣದ ಗೌರವ, ಒಂದು ಸಂಸ್ಥೆಯ ತತ್ವದ ಸಂಭ್ರಮ, ಒಂದು ಕುಟುಂಬದ 25 ವರ್ಷಗಳ ಯಶಸ್ವಿನ ಸಂಭ್ರಮ. ನಮ್ಮ ಶಾಲೆಯು ಇಂದು ರಜತ ಸಂಭ್ರಮವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಕಳೆದ 25 ವರ್ಷಗಳ ಪಯಣವನ್ನು ನೆನೆದು ನೋಡಬೇಕಾದುದು ಅಗತ್ಯ. ಇದು ಕೇವಲ ವರ್ಷಗಳ ಸಂಖ್ಯೆಯಲ್ಲ, ಇದು ದಕ್ಷತೆ, ಪರಿಶ್ರಮ, ಮೌಲ್ಯಗಳ ಪ್ರತಿಬಿಂಬ. ಇದೀಗ 25 ವರ್ಷಗಳ ಹಿಂದೆ ಈ ಸಂಸ್ಥೆಯ ಅಸ್ತಿತ್ವವು ತೀಯಾ ಸಮಾಜದ ಹಿರಿಯರ ಕನಸಾಗಿತ್ತು. ಕೀರ್ತಿಶೇಷ ಯು ಈಶ್ವರ, ಮಾಜಿ ಆಡಳಿತ ಮುಕ್ತೇಸರರು, ಉಳ್ಳಾಳ ಭಗವತಿ ಕ್ಷೇತ್ರ ಹಾಗೂ ಕೀರ್ತಿಶೇಷ ಚಂದಪ್ಪ ಪಡ್ಡಾಳ, ಮಾಜಿ ಅಧ್ಯಕ್ಷರು, ಉಳ್ಳಾಳ ತೀಯಾ ಸಮಾಜ ಇವರ ಕನಸನ್ನು ನನಸಾಗಿಸಲು ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟವರು ತೀಯಾ ಸಮಾಜದ ಈ ಪ್ರಮುಖರು: ಶ್ರೀ ರಾಘವ ಎನ್ ಉಚ್ಚಿಲ್, ಶ್ರೀ ಚಂದ್ರಹಾಸ್ ಉಳ್ಳಾಳ್, ಶ್ರೀ ಸದಾಶಿವ ಉಳ್ಳಾಳ್, ಶ್ರೀ ದಿನಕರ ಉಳ್ಳಾಳ್, ಶ್ರೀ ರೋಹಿದಾಸ್ ಬಂಗೇರ, ಶ್ರೀ ಮಾಧವ ತಲಪಾಡಿ, ಶ್ರೀಮತಿ ಹೇಮಾವತಿ ಭಾಸ್ಕರ್, ಶ್ರೀಮತಿ ಲತಾ ರವೀಂದ್ರ, ಡಾಕ್ಟರ್ ವಸಂತ ತಲಪಾಡಿ ಹಾಗೂ ದಿವಂಗತ ರವಿ ಮಂಜೇಶ್ವರ್. ಸಂಕೊಳಿಗೆ ಈ ಪರಿಸರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲದಿರುವುದನ್ನು ಮನಗಂಡ ಇವರು ಈ ಪರಿಸರದಲ್ಲಿ ಭಗವತಿ ಎಜುಕೇಷನ್ ಟ್ರಸ್ಟ್ ಒಂದನ್ನು ಸ್ಥಾಪಿಸಿ ಆ ಮೂಲಕ ಆಂಗ್ಲ ಮಾಧ್ಯಮ ಶಾಲೆ ಸ್ಥಾಪಿಸಲು ಪಣತೊಟ್ಟರು. ಈ ಮೂಲಕ 2000 ಇಸವಿಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣದೊಂದಿಗೆ ಸಂಸ್ಕಾರ, ಶಿಸ್ತು, ಮೌಲ್ಯಯುತ ಶಿಕ್ಷಣ ನೀಡಬೇಕು ಎಂಬ ದೃಷ್ಟಿಯಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ತನ್ನ ಮೊದಲ ಹೆಜ್ಜೆ ಇಟ್ಟಿತು. ಕನಸು ನನಸಾಗಿಸಲು ಸ್ಥಳದ ಅವಶ್ಯಕತೆ ಇತ್ತು. ತಾಯಿ ಭಗವತಿಯ ಅನುಗ್ರಹದಂತೆ ಉಚ್ಚಿಲ ಸಂಕೊಳಿಗೆಯಲ್ಲಿ ಅಸ್ತಿತ್ವದಲ್ಲಿದ್ದ ಯುವಕ ಮಂಡಲದ ಯುವಕರು ಮನಸ್ಫೂರ್ತಿಯಿಂದ ತಮ್ಮ ಕಟ್ಟಡವನ್ನು ಶಾಲೆಗೆ ಬಿಟ್ಟುಕೊಡಲು ತಯಾರಾದರು. ದಿವಂಗತ SN ಉಚ್ಚಿಲ್, ಶ್ರೀ ಚಂದ್ರಶೇಖರ, ಶ್ರೀ ರಾಜ್ಕುಮಾರ್, ಶ್ರೀ ರವಿ ಉಚ್ಚಿಲ್, ಶ್ರೀ ಅಶೋಕ್, ಶ್ರೀ ಪ್ರಮೋದ್ ಉಚ್ಚಿಲ್, ಶ್ರೀ ವಿಜಯ್ ಅಡ್ಕ, ಶ್ರೀ ಬಶೀರ್ ಅಹಮದ್ ಹೀಗೆ ಹಲವಾರು ಯುವಕರ ತ್ಯಾಗದಿಂದ ಸಂಕೊಳಿಗೆಯ ಪರಿಸರದಲ್ಲಿ ಶಾಲೆ ಪ್ರಾರಂಭಿಸುವುದೆಂದು ತೀರ್ಮಾನವಾಯಿತು. ಅದಕ್ಕಾಗಿ ಇನ್ನೊಂದು ಕೊಠಡಿ ಕಟ್ಟಲು ತೀರ್ಮಾನಿಸಲಾಯಿತು. ಆದರೆ ದೇವರು ಕೊಟ್ಟರೂ ಪೂಜಾರಿ ಬಿಡ ಎನ್ನುವಂತೆ ಕಟ್ಟಡದ ಕಾಮಗಾರಿ ಕೆಲಸ ಪ್ರಾರಂಭವಾದಾಗ ಹಲವಾರು ಅಡಚಣೆಗಳು ಎದುರಾದವು. ಕಟ್ಟಡ ಕೆಡವಲು ಕೆಲವರು ಪ್ರಯತ್ನಿಸುತ್ತಿರುವುದಾಗಿ ತಿಳಿದು ಬಂದಾಗ ಪಣತೊಟ್ಟ ಪ್ರಮುಖರು ರಾತ್ರಿ ಇಡೀ ಶಾಲೆಯ ಬಳಿ ಕಾವಲು ಕುಳಿತರು. ಅವರ ಸತತ ಪ್ರಯತ್ನದ ಫಲವಾಗಿ ಭಗವತಿ ಶಾಲೆ ತನ್ನ ಸ್ವಂತ ಅಸ್ತಿತ್ವವನ್ನು ಪಡೆಯಿತು. ಒಂದು ಕೋಣೆಯ ಕೊಠಡಿಯಲ್ಲಿ ಪ್ರಾರಂಭಗೊಂಡ ಈ ವಿದ್ಯಾಲಯ ಇಂದು ಈ ಮಹತ್ತರ ಹಂತವನ್ನು ತಲುಪಿರುವುದು ಸಣ್ಣ ಸಾಧನೆಯಲ್ಲ. ಆ ದಿನಗಳಲ್ಲಿ ಸೌಲಭ್ಯಗಳು ಕಡಿಮೆ, ಸಂಪನ್ಮೂಲಗಳು ಸೀಮಿತ, ಆದರೆ ಉದ್ದೇಶ ಉನ್ನತವಾಗಿತ್ತು. ಶಾಲೆ ಪ್ರಾರಂಭಿಸಲು ಸ್ವಂತವಾದ ಕಟ್ಟಡ ದೊರಕಿದ ಮೇಲೆ ವಿದ್ಯಾರ್ಥಿಗಳ ದಾಖಲಾತಿಗಾಗಿ ಹಾಗೂ ಪ್ರಚಾರಕ್ಕಾಗಿ ಶ್ರೀ ರಾಘವ ಎನ್ ಉಚ್ಚಿಲ್ ಇವರೊಂದಿಗೆ ಶ್ರೀಮತಿ ಗುಣವತಿ, ಶ್ರೀಮತಿ ಸುರೇಖಾ ಜೆ ಹಾಗೂ ಶ್ರೀಮತಿ ಪುಷ್ಪ ಇವರ ತಂಡವು ಪ್ರತಿ ಮನೆಗೆ ತೆರಳಿ ಶಾಲೆಗೆ ಮಕ್ಕಳನ್ನು ಕಳುಹಿಸುವಂತೆ ವಿನಂತಿಸಲಾಯಿತು. ಇದಕ್ಕೆ ಸ್ಪಂದಿಸಿದ ಪೋಷಕರು ತಮ್ಮ ಮಕ್ಕಳನ್ನು ಭಗವತಿ ನರ್ಸರಿ ಶಾಲೆಗೆ ದಾಖಲಿಸಲು ಮುಂದಾದರು. ಪರಿಣಾಮವಾಗಿ 3 ವರ್ಷದೊಳಗಿನ 7 ವಿದ್ಯಾರ್ಥಿಗಳು ನರ್ಸರಿಗೆ ಹಾಗೂ 33 ವಿದ್ಯಾರ್ಥಿಗಳು LKG ವಿಭಾಗಕ್ಕೆ ದಾಖಲು ಮಾಡಲಾಯಿತು. ನರ್ಸರಿ ವಿಭಾಗಕ್ಕೆ ಶ್ರೀಮತಿ ಗುಣವತಿ ಹಾಗೂ ಮುಖ್ಯ ಶಿಕ್ಷಕಿ ಹಾಗೂ LKG ವಿಭಾಗಕ್ಕೆ ಶಿಕ್ಷಕಿಯಾಗಿ ಶ್ರೀಮತಿ ಸುರೇಖಾ ಜೆ ಇವರು ತಮ್ಮ ಸೇವೆ ಪ್ರಾರಂಭಿಸಿದರು ಹಾಗೂ ಸಹಾಯಕಿಯಾಗಿ ಶ್ರೀಮತಿ ಪುಷ್ಪ ಇವರನ್ನು ನೇಮಿಸಲಾಯಿತು. 2001-2ರಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಯು ಹೆಚ್ಚಾದಂತೆ ಅಗತ್ಯತೆಗಳು ವಿಸ್ತರಿಸಿದವು ಮತ್ತು ಶಾಲೆ ತನ್ನ ಸಾಮರ್ಥ್ಯವನ್ನು ವಿಸ್ತರಿಸಬೇಕಾಯಿತು. ಹೊಸ ಕಟ್ಟಡ, ಮೂಲಭೂತ ಸೌಕರ್ಯ ಇವೆಲ್ಲವೂ ಸಂಸ್ಥೆಯ ಶಕ್ತಿಯನ್ನು ಹೆಚ್ಚಿಸಿ ಮಕ್ಕಳಿಗೆ ಸಮಗ್ರ ಶಿಕ್ಷಣ ನೀಡಲು ಬಲವಾದ ಹಸ್ತವಾಗಿದೆ. ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಾದಂತೆ ತರಗತಿ ಕೊಠಡಿಯ ಕೊರತೆಯನ್ನು ಮನಗಂಡ ಭಗವತಿ ಎಜುಕೇಷನ್ ಟ್ರಸ್ಟ್ನ ಗೌರವಾಧ್ಯಕ್ಷರು, ಕೊಡುಗೈ ದಾನಿ, ಅಪ್ರತಿಮ ಸಾಧಕ, ಧರ್ಮ ಸುಧಾರಕ, ದಾನ ತಿಲಕ ಬಿರುದಾಂಕಿತ ಶ್ರೀ ರೋಹಿದಾಸ ಬಂಗೇರ ಇವರು ಮುಂಬಯಿಯ ಅವರ ಸ್ನೇಹಿತರ ಮೂಲಕ ದೇಣಿಗೆ ಸಂಗ್ರಹಿಸಿ ಶಾಲಾ ಕೊಠಡಿಯನ್ನು ವಿಸ್ತರಿಸಿದರು.
ಇಂದು ಈ ಬೃಹತ್ ವಿದ್ಯಾದೇಗುಲ ಸಂಕೊಳಿಗೆ ಪರಿಸರದಲ್ಲಿ ಅಜರಾಮರವಾಗಲು ಮುಖ್ಯ ಕಾರಣೀಭೂತರು ಶ್ರೀ ರೋಹಿದಾಸ್ ಬಂಗೇರ. ಭಗವತಿ ಶಾಲೆಯ ಮೊದಲ ಅಂತಸ್ತಿನ ಎಲ್ಲ ಕೊಠಡಿಗಳು ಇವರ ಪ್ರಯತ್ನದ ಫಲ. ಶಾಲಾ ಕೊಠಡಿಯನ್ನು ವಿಸ್ತರಿಸುವ ಸಮಯದಲ್ಲಿ ಹಣದ ಮುಗ್ಗಟ್ಟು ಎದುರಾಯಿತು. ಆಗ ಶಾಲೆಗೆ ದೊಡ್ಡ ಮೊತ್ತದ ಧನ ಸಹಾಯ ನೀಡಿದವರು ಶ್ರೀ ಭಾಸ್ಕರ್ ಬಪ್ಪಾಲ್. ಭಗವತಿ ಶಾಲೆಗೆ ಇವರ ಕೊಡುಗೆ ಅಪಾರವಾದುದು. ಕಟ್ಟಡ ವಿಸ್ತರಣೆಯ ಜೊತೆಗೆ ಶಿಕ್ಷಕರ ವೇತನ ಹಾಗೂ ಇನ್ನಿತರ ಖರ್ಚುಗಳು ಬಂದಾಗ ಹಣದ ಮುಗ್ಗಟ್ಟನ್ನು ನಿವಾರಿಸಲು ಭಗವತಿ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು ದೇಣಿಗೆ ಸಂಗ್ರಹಿಸಲು ಮುಂಬೈಗೆ ತೆರಳಿದರು. ಅಲ್ಲಿಂದ ತೀಯಾ ಸಮಾಜದ ಪ್ರಮುಖರನ್ನು ಸಂಪರ್ಕಿಸಿ ಉತ್ತಮ ರೀತಿಯ ಸ್ಪಂದನೆಯೊಂದಿಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ಸಂಗ್ರಹಿಸಿ ತಂದರು. ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಹೆಚ್ಚಾದಂತೆ ಅದಕ್ಕನುಗುಣವಾಗಿ ಪ್ರತಿ ತರಗತಿಯನ್ನು 2 ವಿಭಾಗಗಳಾಗಿ ಮಾಡಿ ಶಿಕ್ಷಕರನ್ನು ನೇಮಿಸಲಾಯಿತು. 2011-12ರಲ್ಲಿ 10ನೇ ತರಗತಿಯ ಮೊದಲ ಬ್ಯಾಚ್ನ 26 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದು ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಅನುತ್ತೀರ್ಣಗೊಂಡು 96.15% ಫಲಿತಾಂಶವನ್ನು ಗಳಿಸಿತು. ಹಲವು ಬಾರಿ 100% ಫಲಿತಾಂಶ ಗಳಿಸುತ್ತಾ ಉತ್ತಮ ರೀತಿಯಲ್ಲಿ ಶಿಕ್ಷಣ ಮಟ್ಟವನ್ನು ಉಳಿಸಿಕೊಂಡು ಬಂದಿದೆ. ಭಗವತಿ ಎಜುಕೇಷನ್ ಟ್ರಸ್ಟ್ನ ಮಾಜಿ ಅಧ್ಯಕ್ಷರೂ ಆದ ಶ್ರೀಮತಿ ಲತಾ ರವೀಂದ್ರ ಹಾಗೂ ಟ್ರಸ್ಟಿ ಆಗಿರುವ ಶ್ರೀ ರವಿ ಮಂಜೇಶ್ವರ ಇವರ ಅಕಾಲಿಕ ಮರಣವು ನೋವನ್ನು ತಂದಿತು. ದಿವಂಗತ ಲತಾ ರವೀಂದ್ರ ಇವರು ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸುತ್ತಿದ್ದರು ಹಾಗೂ ಶಾಲೆಯಲ್ಲಿ ಶಿಕ್ಷಕರ ವೇತನ ನೀಡಲು ಅಸಾಧ್ಯವಾದಾಗ ತಾವೇ ಆ ವೇತನದ ಮೊತ್ತವನ್ನು ಭರಿಸಿದರು. ಅಂತೆಯೇ ರವಿ ಮಂಜೇಶ್ವರ ಇವರು ಕೂಡ ಮುಂಬೈಯಿಂದ ಊರಿಗೆ ಬಂದಲ್ಲಿ ಶಾಲೆಗೆ ಭೇಟಿ ನೀಡಿ ಶಿಕ್ಷಕ ವೃಂದದವರೊಡನೆ ಮಾತನಾಡಿ ಹೋಗುತ್ತಿದ್ದರು. ವಿದ್ಯಾರ್ಥಿಗಳಿಗಾಗಿ ಇನ್ಫೋಸಿಸ್ ವತಿಯಿಂದ 15 ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿದ್ದರು. ಅಂತೆಯೇ ದುಬೈ ತೀಯಾ ಸಮಾಜ ಸಂಘದಿಂದ 11 ಹೊಸ ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿದ್ದರು. ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ 1ನೇ ಅಂತಸ್ತು ಹಾಗೂ 2ನೇ ಅಂತಸ್ತಿನಲ್ಲಿ ಶುದ್ಧೀಕರಿಸಿದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಯಿತು. 1000 ಮಂದಿ ಕುಳಿತು ವೀಕ್ಷಿಸುವಂತಹ ಉತ್ತಮವಾದ ಸುಸಜ್ಜಿತವಾದ ಸಭಾಂಗಣವನ್ನು ಹೊಂದಿದೆ. ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳ ಪ್ರೋತ್ಸಾಹ ಸಹಕಾರ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುತ್ತಿರುವ ಕಾರಣ ಶಿಕ್ಷಕ ವೃಂದವು ನಿಶ್ಚಿಂತೆಯಿಂದ ತಮ್ಮ ಪಾಠ ಪ್ರವಚನವನ್ನು ಉತ್ತಮ ರೀತಿಯಲ್ಲಿ ಬೋಧಿಸಲು ಸಾಧ್ಯವಾಯಿತು. ಈ 25 ವರ್ಷದ ಪಯಣದಲ್ಲಿ ಅತ್ಯಂತ ಗೌರವಕ್ಕೆ ಪಾತ್ರರಾದವರು ನಮ್ಮ ಶಿಕ್ಷಕ ವೃಂದ. ಅವರ ಕಲಿಕೆಯ ಶಿಸ್ತು, ವಿದ್ಯಾರ್ಥಿಗಳ ಬಗ್ಗೆ ಇರುವ ಜವಾಬ್ದಾರಿ, ಮೌಲ್ಯಾಧಾರಿತ ಶಿಕ್ಷಣ ಇವು ಭಗವತಿ ಶಾಲೆಯನ್ನು ಕೇವಲ ವಿದ್ಯಾಸಂಸ್ಥೆಯಲ್ಲದೆ ಸಂಸ್ಕಾರ ಕೇಂದ್ರವನ್ನಾಗಿ ರೂಪಿಸಿದೆ. ಶಿಕ್ಷಕರು ನಮ್ಮ ಶಾಲೆಯ ಜೀವಾಳ. ಅವರ ಕಠಿಣ ಶ್ರಮವಿಲ್ಲದೆ ಈ ರಜತ ಸಂಭ್ರಮ ಅಸಾಧ್ಯವಾಗುತ್ತಿತ್ತು. ಇಂದು ಮುಖ್ಯ ಶಿಕ್ಷಕರನ್ನು ಒಳಗೊಂಡು 35 ಶಿಕ್ಷಕ ವೃಂದ ಹಾಗೂ 5 ಬೋಧಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆ ಭಗವತಿಯ ನಿಜವಾದ ಕೀರ್ತಿ. ಶಿಕ್ಷಣದಲ್ಲೂ, ಕ್ರೀಡಾ ಕ್ಷೇತ್ರದಲ್ಲೂ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ವಿದ್ಯಾರ್ಥಿಗಳ ಸಾಧನೆ ಅಮೋಘವಾದುದು. ಪ್ರತಿಭಾ ಕಾರಂಜಿಯಲ್ಲಿ ಸಾಕೇತ್, ಮಿಮಿಕ್ರಿಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿರುತ್ತಾನೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವರ್ಷಂಪ್ರತಿ ಕವನ ವಾಚನ, ಭರತನಾಟ್ಯ, ಕವ್ವಾಲಿ, ಧಾರ್ಮಿಕ ಪಠಣ, ಕುರಾನ್ ಪಠಣ, ಭಾವಗೀತೆ, ಚಿತ್ರಕಲೆ ಹಾಗೂ ಕ್ಲೇ ಮಾಡೆಲ್ನಲ್ಲಿ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದೆ. ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಶಿವಪ್ರಸಾದ್ ರವರ ನೇತೃತ್ವದಲ್ಲಿ ಕ್ರೀಡಾ ವಿಭಾಗದ ಕಬಡ್ಡಿಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಧನ್ಯ ಹಾಗೂ ಸುಮುಖ್ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಅಂತೆಯೇ ಇತರ ಕ್ರೀಡಾಕೂಟದಲ್ಲಿಯೂ ಶಾಲೆಯು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದೆ. ಜ್ಯೇಷ್ಠ ಇವರು ಕ್ಲೇ ಮಾಡೆಲ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಪ್ರತಿನಿಧಿಸಿದ್ದಾರೆ. ವಿದ್ಯಾಸಂಸ್ಥೆಯು ಬೆಳೆದು ಬಂದಂತೆ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹಲವಾರು ಬದಲಾವಣೆ ಮಾಡಲಾಯಿತು. ಶ್ರೀ ಕಿಶೋರ್ ರವರ ನೇತೃತ್ವದಲ್ಲಿ ಎಬಿಕ್ ಸ್ಮಾರ್ಟ್ ಕ್ಲಾಸನ್ನು ನರ್ಸರಿಯಲ್ಲಿ 1, ನೆಲ ಅಂತಸ್ತಿನಲ್ಲಿ 1, 1ನೇ ಅಂತಸ್ತಿನಲ್ಲಿ 7 ಹಾಗೂ 2ನೇ ಅಂತಸ್ತಿನಲ್ಲಿ 6 ಸ್ಮಾರ್ಟ್ ಕ್ಲಾಸ್ನ ವ್ಯವಸ್ಥೆ ಮಾಡಲಾಯಿತು. ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಲು 25 ಕಂಪ್ಯೂಟರ್ಗಳನ್ನು ಒಳಗೊಂಡ ಸುಸಜ್ಜಿತವಾದ ಕಂಪ್ಯೂಟರ್ ಕೊಠಡಿ ಇದೆ. ಅಲ್ಲದೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ವಾಚನಾಲಯ ಹಾಗೂ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ.
2019ರಿಂದ ಎಡುವಾಂಟೇಜ್ ಪ್ರೈವೇಟ್ ಲಿಮಿಟೆಡ್ ಇವರಿಂದ LKG UKG ವಿದ್ಯಾರ್ಥಿಗಳಿಗೆ ಚಟುವಟಿಕೆಯುಕ್ತ ಆಕ್ಟಿವಿಟಿ ಬೇಸ್ ಶಿಕ್ಷಣ ನೀಡಲು ಮಾಂಟೆಸರಿ ಶಿಕ್ಷಣವನ್ನು ಪ್ರಾರಂಭಿಸಲಾಯಿತು. ಮಾಂಟೆಸರಿಯ ಚಟುವಟಿಕೆಯುಕ್ತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದರು. ಹಾಗೆಯೇ ಪೋಷಕರಿಂದ ಉತ್ತಮ ಪ್ರಶಂಸೆಯನ್ನು ಪಡೆಯಿತು. ವಿದ್ಯಾರ್ಥಿಗಳ ಲೋಕಜ್ಞಾನದ ಪ್ರಯುಕ್ತ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಶಾಲಾ ಪ್ರವಾಸವನ್ನು ಏರ್ಪಡಿಸಿ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡಲಾಯಿತು. SSLC ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ದೂರದ ಶಾಲೆಗೆ ಹೋಗಲು ಕಷ್ಟಪಡುತ್ತಿರುವುದನ್ನು ಕಂಡ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಭಗವತಿ ಶಾಲೆಯನ್ನು SSLC ಪರೀಕ್ಷಾ ಕೇಂದ್ರವನ್ನಾಗಿ ಮಾಡಲು ಶಿಕ್ಷಣ ಇಲಾಖೆಯಿಂದ ಅನುಮತಿ ಪಡೆದರು. ತತ್ಪರಿಣಾಮವಾಗಿ 2019ರಿಂದ ಭಗವತಿ ಶಾಲೆಗೆ ಪರಿಸರದ 8 ಶಾಲೆಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಅನುವಾದರು. ಭಗವತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಮ್ಮ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಬೆಳಗುತ್ತಿದ್ದಾರೆ. ಶಿಕ್ಷಣದಲ್ಲಿ, ಕಲೆಯಲ್ಲಿ, ವಿಜ್ಞಾನ ಸಂಶೋಧನೆಯಲ್ಲಿ, ಉದ್ಯಮಿಗಳಾಗಿ, ಸಾರ್ವಜನಿಕ ನೆಲೆಯಲ್ಲಿ ಅವರ ಸಾಧನೆಗಳು ಭಗವತಿ ಶಾಲೆಯು ಹೆಮ್ಮೆಯಿಂದ ನೆನೆಸುವಂತೆ ಮಾಡಿದೆ. ಈ ವಿದ್ಯಾರ್ಥಿಗಳೇ ನಮ್ಮ ನಿಜವಾದ ಪರಂಪರೆ. ಪೋಷಕರ ಸಹಕಾರ, ಪ್ರೋತ್ಸಾಹ, ವಿಶ್ವಾಸವೇ ಶಿಕ್ಷಕರ ಪ್ರೇರಣೆಗೆ ಮೂಲ. ಈ 25 ವರ್ಷಗಳಲ್ಲಿ ಭಗವತಿ ಶಾಲೆಗೆ ಪೋಷಕರು ತೋರಿದ ವಿಶ್ವಾಸ, ಬೆಂಬಲ ಹಾಗೂ ನಿರಂತರ ಸಹಕಾರ ಅತ್ಯಂತ ಅಮೂಲ್ಯವಾದುದು. ಪ್ರಸ್ತುತ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿ ಶ್ರೀಮತಿ P. ಪ್ರಮೀಳಾ ಹಾಗೂ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿ ಶ್ರೀಮತಿ ಸುರೇಖಾ J. ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುನ್ನಡೆದ 25 ವರ್ಷಗಳ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ಭಗವತಿ ಶಾಲೆ ಮುಂದಿನ ಪೀಳಿಗೆಗೆ ಮತ್ತಷ್ಟು ಅತ್ಯಾಧುನಿಕ ಸೌಲಭ್ಯ, ಜಾಗತಿಕ ಮಟ್ಟದ ಶಿಕ್ಷಣ, ಮೌಲ್ಯ ಸಮೃದ್ಧ ವ್ಯಕ್ತಿತ್ವ ನಿರ್ಮಾಣ ಮಾಡುವುದೇ ನಮ್ಮ ಸಂಕಲ್ಪ. ಯೋಜನೆ ಶಾಲೆಯ ಮೈದಾನದ ಹತ್ತಿರದ ನಿವೇಶನವನ್ನು ಈಗಾಗಲೇ ಖರೀದಿಸಿದ್ದು ಅಲ್ಲಿ ಕಾಲೇಜು ಸ್ಥಾಪಿಸುವ ಯೋಜನೆ ಆಡಳಿತ ಮಂಡಳಿಯವರದು. ಇಂದು ನಾವು ಸಂಭ್ರಮಿಸುವುದು ಕೇವಲ ಒಂದು ಮಹೋತ್ಸವವಲ್ಲ, ಭಗವತಿ ಕುಟುಂಬದ ಒಗ್ಗಟ್ಟು ಮತ್ತು ಸಾಧನೆಯ ಪರಂಪರೆ. ನಮ್ಮ ಶಾಲೆಯ ಬೆಳವಣಿಗೆಗೆ ಹಾಗೂ ಮುಂದಿನ ಪೀಳಿಗೆಗೆ ತಾಯಿ ಭಗವತಿಯ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತೇವೆ. ವಂದನೆಗಳು.